ಉತ್ತರ ಭಾರತದಲ್ಲಿ ಬಂದಂತ ರಾಜರು ಮಾತ್ರ ಮಹಾಪೌರುಷರ ಅವರದಷ್ಟೇ ಸಾಧನೆನಾ? ನಮ್ಮಲ್ಲೂ ಕೂಡ ಅದಕ್ಕಿಂತ 10ರಷ್ಟು ಬಲಾಢ್ಯರು, 10ರಷ್ಟು ಪರಾಕ್ರಮಿಗಳು, 10ರಷ್ಟು ಜನೋಪಯೋಗಿ ಕೆಲಸ ಮಾಡಿದಂತರಿದ್ದಾರೆ. ಯಾಕೆ ಈಗ ನಾವು ದಕ್ಷಿಣ ಭಾರತದವರು ಉತ್ತರ ಭಾರತದವ್ರನ್ನ ಮಾತ್ರ ರೋಲ್ ಮಾಡಲಾಗಿ, ಅಥವಾ ಉತ್ತರ ಭಾರತದವ್ರನ್ನ ರಾಜರುಗಳನ್ನ ಮಾತ್ರ ಇವರೇ ರಾಜರ ಮೆಟೀರಿಯಲ್? ಇದು ಇತಿಹಾಸವನ್ನ ತುಂಬಿದ್ದ ಅಥವಾ ಜನರು ಅಭಿರುಚಿ ಆತರ ವಾಲಿದ್ದ? ಏನು ಅಜಂತ ಎಲ್ಲವರ ಕಟ್ಟಿದಂತ ಒಂದನೇ ಕೃಷ್ಣ, ಅವನನ್ನ ನಾವು ಮರ್ತೇ ಬಿಟ್ಟಿದ್ವಿ. ನೆನೆಸ್ಬೇಕಾದಂತ ಮಹಾರಾಜ ಒಂದನೇ ಕೃಷ್ಣ. ಇವತ್ತು ಕೆಲವರು ಜನ ಇದ್ದಾರೆ, ನಿಮಗೆ ಗೊತ್ತಿಲ್ಲ, ಅಜಂತ ಎಲ್ಲೋರನ ನೋಡಿ ತಮ್ಮ ವಿಡಿಯೋಗಳಲ್ಲಿ ಇದನ್ನ ಮಾನವ ಮಾಡೋದಕ್ಕೆ ಸಾಧ್ಯವಿಲ್ಲ, ಇದನ್ನ ಯಾವುದೋ ಏಲಿಯನ್ ಬಂದ್ ಮಾಡಿರ್ಬೇಕು ಅಂತ. ಏನಕ್ಕಪ್ಪ ಇದು ಏಲಿಯನ್ ಬಂದ್ ಮಾಡಿರ್ಬೇಕು ಅಂತಂದ್ರೆ, ಒಬ್ಬ ಇಮ್ಮಡಿ ಪುಲಿಕೇಶನ್ ಜ್ಞಾಪಿಸ್ಕೊಂಡು 7-8 ಜನ 16 ಜನ ರಾಜ ಮಹಾರಾಜರುಗಳು ಆಳೋದ್ರು, ತೈಲಪುರು ಬಂದು ಹೋದ್ರು, ಸೊ ಈ ನೊಳಂಬರು ಬಂದು ಹೋದ್ರು. ಇವ್ರನ್ನೆಲ್ಲಾನು ಮರ್ತ್ಬಿಟ್ಟಿದೀವಿ. ಅಲ್ಲಲ್ಲಿ ಮಾತ್ರ ನಾವು ಗುರುತಿಸುವಂತ ಪ್ರಯತ್ನ, ಸ್ಥಳೀಯವಾಗಿ ಒಂದಿಷ್ಟು ಗುರುತಿಸುವಂತ ಪ್ರಯತ್ನ ಮಾಡಿದೀವಿ. ರಾಜ್ಯ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ, ರಾಷ್ಟ್ರಕೂಟರನ್ನಂತೂ ನೀವು ರಾಷ್ಟ್ರ ಮಟ್ಟದಲ್ಲೇ ನೆನ್ಸ್ಬೇಕು ನೀವು. ಯಾಕೆಂದ್ರೆ ಅಜಂತ ಎಲ್ಲವರ ಕಟ್ಟಿದಂತ ಒಂದನೇ ಕೃಷ್ಣ, ಅವನನ್ನ ನಾವು ಮರ್ತೇ ಬಿಟ್ಟಿದೀವಿ. ಅಜಂತ ಎಲ್ಲವರನ್ನ ಮಾತ್ರ ನಾವು ಇಲ್ಲಿ ಹೈಲೈಟ್ ಮಾಡ್ತೀವಿ, ಒಂದನೇ ಕೃಷ್ಣನ್ ನಾವು ಮರ್ತೇ ಬಿಟ್ಟಿದೀವಿ. ಇಡೀ ಭಾರತ ನೆನೆಸ್ಬೇಕಾದಂತ ಮಹಾರಾಜ ಒಂದನೇ ಕೃಷ್ಣ. ಇವತ್ತು ಕೆಲವರು ಜನ ಇದ್ದಾರೆ, ನಿಮಗೆ ಗೊತ್ತಿಲ್ಲ, ಅಜಂತ ಎಲ್ಲೋರನ ನೋಡಿ ತಮ್ಮ ವಿಡಿಯೋಗಳಲ್ಲಿ ಇದನ್ನ ಮಾನವ ಮಾಡೋದಕ್ಕೆ ಸಾಧ್ಯವಿಲ್ಲ, ಇದನ್ನ ಯಾವುದೋ ಏಲಿಯನ್ ಬಂದ್ ಮಾಡಿರ್ಬೇಕು ಅಂತ. ಏನಕ್ಕಪ್ಪ ಇದು ಏಲಿಯನ್ ಬಂದ್ ಮಾಡಿರ್ಬೇಕು ಅಂತಂದ್ರೆ, ಅದನ್ನ ಉದ್ದ ಅಗಲ L/B/H ಲೆಕ್ಕ ಹಾಕ್ಬಿಟ್ಟು, ವಾಲ್ಯೂಮ್ ಆಫ್ ದಿ ಟೆಂಪಲ್ ಲೆಕ್ಕ ಹಾಕ್ಬಿಟ್ಟು, ಇಷ್ಟು ಮೆಟ್ರಿಕ್ ಕ್ಯೂಬಿಕ್ ಟನ್ಸ್ ಆಫ್ ಕಲ್ಲು ಕೆತ್ತಿದ್ರಲ್ಲ, ಎಲ್ಲೋಯ್ತು? ಸೊ ಇಲ್ಲಿಲ್ಲ. ಸೊ ಇಲ್ಲಿಲ್ದೇ ಇರೋದ್ರಿಂದ ಆ ಕಲ್ಲಿನ ಪುಡಿ ಕೆತ್ತಿರ್ತಾರಲ್ಲ, ಅದು ಏಕಶಿಲೆಯನ್ನು ಕೊರೆದಿರುತ್ತಾನೆ, ಬೆಟ್ಟವನ್ನ ಕೊರೆದು ಮಾಡಿರುವಂತ ದೇವಸ್ಥಾನ. ಸೊ ಇವ್ರು ಏನ್ ಮಾಡ್ಬಿಟ್ಟಿದ್ದಾರೆ, ಇಲ್ಲಿಂದ ಹೋದಂತ ಬುದ್ಧಿವಂತರು ಏನ್ ಮಾಡ್ಬಿಟ್ಟಿದ್ದಾರೆ, ಇಷ್ಟು ವಾಲ್ಯೂಮ್, ಇಷ್ಟು ಮೆಟ್ರಿಕ್ ಟನ್ ಆಫ್ ಕಲ್ಲು ಕಾಣ್ತಾ ಇಲ್ಲ ಅಂದ್ರೆ ಇದು ಕೆತ್ತಿದ್ದಲ್ಲ. ಸೊ ಅದು ಕಾಣ್ತಾನೆ ಇಲ್ವಲ್ಲ. ಸೊ ಇದು ಯಾರೋ ಏಲಿಯನ್ ಮಾಡಿದ್ದು ಅಂತ ಏನಪ್ಪ ಪ್ರಚಾರ. ನಾನು ಮನೆ ಕಟ್ಟಿದ್ರೆ 20 ಲೋಡ್ ಡೆಬ್ರಿಸ್ ಬೀಳುತ್ತೆ. ನೀ ಮನೆ ಗೃಹ ಪ್ರವೇಶ ಆದ್ಮೇಲೆ ಆ ಡೆಬ್ರಿಸ್ ಅಲ್ಲಿ ಇಟ್ಟಿರ್ತೀಯ ಸರ್, ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಬಿಡ್ತೀವಿ ಮೊದಲು. ಈಗ ನಾವು ಮನೆ ಕಟ್ತಾ ಇರೋ ಮನೆ ಇನ್ನು 3 ತಿಂಗಳು ಗೃಹ ಪ್ರವೇಶಕ್ಕಿದೆ, ಇವತ್ತೆಲ್ಲ ಸುತ್ತಮುತ್ತ ಕ್ಲೀನ್ ಮಾಡಿಟ್ಟಿದ್ದೀನಿ. ಒಂದ್ 20 ಲೋಡ್ ಡೆಬ್ರಿಸೇ ಕ್ಲೀನ್ ಮಾಡಿ ನಾನು 2000 ಲೋಡ್ ಡೆಬ್ರಿಸ್. ಹಂಗಾರೆ ಕೃಷ್ಣ ಒಂದೊಂದು ಉದ್ಘಾಟನೆ ಮಾಡ್ತಾನೆ. ಮಹಾರಾಜ, ಅವತ್ತು ಭಾರತಕ್ಕೆ ಮಹಾರಾಜ ಆಗಿದ್ದಂತ ಕೃಷ್ಣ ಬಂದು ದೇವಸ್ಥಾನ ಉದ್ಘಾಟನೆ ಮಾಡ್ತಾನೆ ಅಂದ್ರೆ, ಮೆಟ್ರಿಕ್ ಟನ್, ಅಷ್ಟು ಮೆಟ್ರಿಕ್ ಟನ್, ಲಕ್ಷಾಂತರ ಮೆಟ್ರಿಕ್ ಟನ್ ಹೊಡೆದಿರೋ ಕಲ್ಲನ್ನ ಅಲ್ಲೇ ಬಿಟ್ಟಿರ್ತಾನೆ ಅವನು. 1200-300 ವರ್ಷದಿಂದಿಲ್ದು ಇವತ್ತೆಲ್ರಿ ಸಿಗುತ್ತೆ ಅಂದ್ರೆ, ನಮ್ಮ ಅವಜ್ಞೆ ಎಲ್ಲಿ ಬಿಟ್ಬಿಟ್ಟಿದೀವಿ ಅನ್ನೋದಕ್ಕೆ ಇಂಥ ಕಡೆ ಬಿಟ್ಬಿಟ್ಟಿದೀವಿ ನಾವು. ಅದನ್ನ ಎಲ್ಲಿ ಸಿಗುತ್ತೆ ಅದು ನಿಮ್ಗೆ? 1300 ವರ್ಷ ಆಗಿದೆ ಅವನ್ ಕಟ್ಟಿ, ಅಲ್ವಾ? ಇವತ್ತು ಮೆಟ್ರಿಕ್ ಟನ್ಸ್ ಇದೆ, ಅಷ್ಟು ಮೆಟ್ರಿಕ್ ಟನ್ ಆಫ್ ಕಲ್ಲು ಹೊಡೆದಿರೋ ಚೂರು ಇಲ್ಲ ಅಂದ್ರೆ ಎಲ್ಲಿಂದ ಸಿಗುತ್ತೆ ನಿಮಗೆ? ಇವತ್ತು ಇದನ್ನ ಏಲಿಯನ್ ಬಂದ್ ಮಾಡ್ಬಿಟ್ಟ. ಇದು ನಮ್ಮ ಪ್ರಜ್ಞೆ. ನಾವು ಇಲ್ಲಿ ಜಾಗೃತಿಗೊಳಿಸ್ಕೋಬೇಕು. ಇಲ್ಲಿ ನಮ್ಮ ಒಂದು ಏನಂತೀವಿ, ದೈನಂದಿನ ಅನುಭವಗಳು